₹1 ಇದ್ರು ಅದೇ ಕಾನೂನು, 600 ಕೋಟಿ ಇದ್ರು ಅದೇ ಕಾನೂನು. ಸ್ಪೆಷಲ್ ಬೇಲೀಫ್ ಅಂತ, ದಿನಕ್ಕೆ ₹10 ಎಕ್ಸ್ಟ್ರಾ ಕೊಡ್ಬೇಕು ಅಂತ. ಅದು ಕಾನೂನಾತ್ಮಕವಾದ ಖರ್ಚು, ಮಿಕ್ಕಿದ್ ನಿಮಗೆ ಗೊತ್ತಿತ್ತು. ಅಲ್ಲಮ್ಮ ಅಲ್ಲಪ್ಪ, ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದ್ದೀನಿ ನಾನು. ಮಾಡ್ಬೇಕು, ಅವ್ರ ದುಡ್ಡಲ್ಲೇ ಹೋಗಿ ದೊಡ್ಡ ದೊಡ್ಡ ಹೋಟೆಲ್ ಉಳ್ಕೋಬೇಕು. ದಟ್ ಇಸ್ ವೆನ್ ದಿಸ್ ಕಾಂಟ್ರಾಕ್ಟ್ ನಲ್ಲಿ ನಾನು ಮಾಡಿದ್ದಕ್ಕೂ ML ಸಾರ್ಥಕವಾಯ್ತು. ಏನ್ 6 months 8 months ಅಲ್ಲೆಲ್ಲ ಐ ಯೂಸ್ ಟು ಗೆಟ್ ದಿ ಡಿಗ್ರಿ ಟು ದಿ ಎಕ್ಸ್ಟೆಂಟ್ ಆಫ್ ಸೆವರಲ್ lakhs of rupees, crores of rupees by applying Order 37. That is the way it should be done. ಅದನ್ನ ಇವತ್ತಿಗೂ ಯಾರು ಮಾಡ್ತಾ ಇಲ್ಲ. ಸಿವಿಲ್ ಕೋರ್ಟ್ ನಲ್ಲಿ ಮನಿ ಡಿಗ್ರಿ ಕ್ಯಾನ್ ಬಿ ಡಿಸ್ಪೋಸ್ಡ್ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಅಪ್ಲೈ ದಿಸ್. ಡೆಲ್ಲಿನಲ್ಲೆಲ್ಲ ಕಾಮನ್, ದೇ ನೋ ವೆರಿ ವೆಲ್ ದಿ ಸಮರಿ ಸೂಟ್ ಪ್ರೊಸೀಜರ್. ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿರ್ತಿರಲ್ಲ. ಇಶ್ಯೂ ಸಮನ್ಸ್ ಅನ್ಬಿಡೋರು. ನಾನು ಅಲ್ಲೇ ನಿಂತ್ಕೊಂಡಿದ್ದು ಹೇಳ್ಬೇಕು, ಸ್ವಾಮಿ ಇಶ್ಯೂ ಸಮನ್ಸ್ ಇನ್ ಫಾರಂ ನಂಬರ್ 4 ಅಂತ. ಆಮೇಲೆ ಅವ್ರ ಸರ್ವಿಸ್ ಆದ್ರೆ ವಿತ್ ಇನ್ 10 days ಅವರಲ್ಲಿ ಬರ್ಬೇಕು. ಅವಾಗ 4A ಕೊಡ್ಬೇಕು ನಾನು, ಅಫಿಡವಿಟ್ ಹಾಕಿ. ಆಮೇಲೆ ಆ 4A ಸರ್ವ್ ಆದ್ಮೇಲೆ ಅವರು ವಿತ್ ಇನ್ 10 days ಈ ಮಸ್ಟ್ ಫೈಲ್ an application for leave to defend ಅಂತ Order 37 Rule 3. ಅದರೊಳಗೆ he must make out a ಡಿಫೆನ್ಸ್. ಅದ್ರಲ್ಲಿ ಸುಪ್ರೀಂ ಕೋರ್ಟ್ ನವ್ರು ಬರೀತಾರೆ, ಡಿಫೆನ್ಸ್ ಮಸ್ಟ್ ಬಿ ರಿಯಲ್, ನಾಟ್ ಇಲ್ಯೂಸರಿ ಅಂಡ್ ಮೂನ್ ಶೈನ್ ಅಂತ. ಅವಕಾಶ ಬರ್ಲಿ, ಬರೆಯೋಣ. ಸೊ ಇಫ್ ಇಟ್ ಇಸ್ ಎ ಇಲ್ಯೂಸರಿ ಆರ್ ಮೂನ್ ಶೈನ್, ಇಟ್ ವಿಲ್ ನಾಟ್. ಸೊ ಪ್ಲಾಸಿಬಲ್ ಡಿಫೆನ್ಸ್ ಇರಬೇಕು. ಆಮೇಲೆ ಪ್ಲಾಸಿಬಲ್ ಡಿಫೆನ್ಸ್ ಇದ್ದಾಗ ಇಫ್ any portion of the claim is admitted, that must be immediately deposited. ಇವಾಗ ರೀಶೆಡ್ಯೂಲಿಂಗ್ ಲೆಟರ್ ನಲ್ಲಿ ಬರ್ಸ್ಕೊಂಡ್ಬಿಟ್ಟಿದೀವಲ್ಲ, while we acknowledge the sum of rupees so and so due in our account, as a token of rescheduling we are paying 1 lakh of rupees or 2 lakhs of rupees ಅಂತ ಬರ್ಬಿಟ್ಟಿರ್ತೀವಲ್ಲ, ಅಲ್ಲಿ ಅಮೌಂಟ್ ಬಂದ್ಬಿಟ್ಟಿತ್ತು. ಕಟ್ಟಷ್ಟು ಅನ್ನೋದು ಎಲ್ಲಿ ಕಟ್ತಾನೆ? ಅದಕ್ಕೆ ಹೇಳಿದ್ದು ಅವೆಲ್ಲ ಒಂಥರ ಅದೊಂದು ಸಂದರ್ಭ. ಮೆನಿ ಆಫ್ ದಿನ್ ಇನ್ಕ್ಲೂಡಿಂಗ್ ಜಸ್ಟಿಸ್ ಬೂದಿಯಾಳ್ ಅವ್ರ ಮುಂದೆ ಒಂದು ರೋಹನ್ ಸ್ಟ್ಯಾಂಪಿಂಗ್ಸ್ ಅಂತ ಒಂದು ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ರು. 69 ಲಕ್ಷ ಇದೆಯಲ್ರಿ ಕ್ಲೈಮು ಅಂದ್ರೆ, ₹1 ಇದ್ರು ಅದೇ ಕಾನೂನು, 600 ಕೋಟಿ ಇದ್ರು ಅದೇ ಕಾನೂನು. ಆರ್ ಯು ಗೋಯಿಂಗ್ ಬೈ ದಿ ಪ್ಲೈಂಟ್ ವ್ಯಾಲ್ಯೂ ಆರ್ ಆರ್ ಗೋಯಿಂಗ್ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಲಾ ಅಂದೆ. ಏನೋಪ್ಪ ನೀವು ಹೇಳ್ತಾ ಇದ್ದೀರಿ, ನಾನು ಲೀವ್ ರೆಫ್ಯೂಸ್ ಮಾಡ್ಬಿಟ್ಟಿದ್ದೀನಿ, ಮುಂದೆ ನಿಮಗುಂಟು ಅಂತೂ ಹೈಕೋರ್ಟ್ ಉಂಟು ಅಂತ. ನೀವ್ ಯಾಕೆ ಯೋಚನೆ ಮಾಡ್ತೀರಿ? ನೀವು ಮಾಡೋ ಕೆಲಸ ಮಾಡಿ, ಮುಂದಿನ ನನ್ನ ಜವಾಬ್ದಾರಿ. He honestly said, I have not come across these type of suits in where I have practiced, therefore you will have to teach me from the day one, from the square number 1. ಸೊ ಭಾಷ್ಯ ಮಾಡಿಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅವ್ರ ಕಡೆ ಕೊಟ್ಟು AIR ಕಮೆಂಟ್ರಿ ನಾನು ಇಟ್ಕೊಂಡು ಪ್ರತಿ ಪಾಯಿಂಟ್ ಹೇಳಿದೆ. ವಾಟ್ ಈಸ್ ರಾಂಗ್? ಸೊ ಯು ಹ್ಯಾವ್ ಟು ಸಮ್ ಟೈಮ್ ಎಜುಕೇಟ್ ದಿ ಲಾಯರ್, ಐ ಮೀನ್ ದಿ ಬೆಂಚ್ ಆಲ್ಸೋ. ನಮ್ಗವ್ರಿಗೂ ಅವತ್ತಿನಿಂದ ಅನನ್ಯ ಭಾವವಾದ ಪ್ರೀತಿ ಇರ್ಲಿ. See, these are all the days of my practice. What is the only thing is that must be that whatever that benefit that we derive, ಅಲ್ಲ ಅದನ್ನ ಮಾಡಿರೋದ್ರಿಂದನೇ ಇಲ್ಲಿ ಸುಲಭ ಆಗುತ್ತೆ ಅಂತ. ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ, ಮಾಡಿಲ್ದೇ ಇದ್ರೆ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್. ನಾವು ಅಲ್ಲಿ ಕೆಲಸ ಮಾಡಿ ರೈಟ್ ಫ್ರಮ್ ದಿ ಸ್ಟೇಜ್ ಆಫ್ ಆ ಸಮನ್ಸ್ ಇರ್ಲಿಲ್ಲ, ನಮ್ಮಲ್ಲಿ ಫಾರಂ ಇರ್ಲಿಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ, ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇವತ್ತು ಹೋಗಿ ಕೇಳಿದ್ರೆ ಫಾರಂ ನಂಬರ್ 4 ಇಲ್ಲ, ಇನ್ಕ್ಲೂಡಿಂಗ್ ದಿ ಕಂಪ್ಯೂಟರೈಸೇಷನ್ ಮಾಡಿದಾರಲ್ಲ ಅದ್ರಲ್ಲಿ ಇಲ್ಲ. ಹೋಗಿ ನೋಡಿ. ನಾನು ನನ್ನ ಮನೆಯಲ್ಲಿ ಟೈಪ್ ಮಾಡ್ಕೊಂಡು ಹೋಗುವೆ ಫಾರಮ್ಸ್ನ. ಫಾರಂ ನಂಬರ್ 4A ಎಲ್ಲ ಬೇಕಲ್ಲ, CPC ತೆಗೆದು ಅದರಿಂದ ತೆಗೆದು ನಾನು ಟೈಪ್ ಮಾಡ್ಕೊಂಡು ಹೋಗುವೆ, ಸ್ಪೆಷಲ್ ಸಮನ್ಸ್ ಅಂತ. ಅದಾದ್ಮೇಲೆ ಅಲ್ಲಿ 290 ರೂಲ್ ಇದೆ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲ್ಲಿ, ಸ್ಪೆಷಲ್ ಬೇಲೀಫ್ ಅಂತ, ದಿನಕ್ಕೆ ₹10 ಎಕ್ಸ್ಟ್ರಾ ಕೊಡ್ಬೇಕು ಅಂತ. ಅದು ಕಾನೂನಾತ್ಮಕವಾದ ಖರ್ಚು, ಮಿಕ್ಕಿದ್ ನಿಮಗೆ ಗೊತ್ತಿತ್ತು. ಅವೆಲ್ಲ ಮಾಡಿದೀವಿ. ಅದರಿಂದ ಕೆಲಸ ಮಾಡಿದ್ರಿಂದ ಅದರದ್ದು ಎಲ್ಲ ಮಜಲುಗಳನ್ನ ದಾಟಿ ಬಂದಿರೋದ್ರಿಂದ ಇಲ್ಲಿ ಸುಲಭ. ಎಲ್ಲಮ್ಮ ಅಲ್ಲಪ್ಪ, ಐ ಆಲ್ಸೋ ಕೇಮ್ ಫ್ರಮ್ ದೇರ್ ಅಂತ ಹೇಳ್ತಾ ಇದ್ದೀನಿ ನಾನು. No, what I am not trying to say that it's not the supremacy of the court that I am trying to put it across. With whatever the legal requirement that we had and the principles of law, I also played before the search of the people with whom I was also a victim ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಇಲ್ಲೇ ಇನ್ನೊಂದಿದೆ, ನಮ್ಮ ಪರಮೇಶ್ವರನ್ ಕೃಷ್ಣಮೂರ್ತಿ ಮತ್ತೆ CN ಅಶ್ವತ್ಥನಾರಾಯಣ ರಾವ್ ಹತ್ರ ಒಂದು ಕೇಸಲ್ಲಿ ತಗೊಂಡಿದ್ದೀನಿ.
ಒಂದು RFA ಸುಗುಣ ಡಿಸ್ಟಿಲರೀಸ್ ಅಂತ ನಂಬರ್ ಮರ್ತೋಗ್ಬಿಟ್ಟಿದೆ. ಸೇಮ್ ಕಿರ್ಲೋಸ್ಕರ್ ಇನ್ವೆಸ್ಟ್ಮೆಂಟ್ಸ್ ವರ್ಸಸ್ ಸುಗುಣ ಡಿಸ್ಟಿಲರೀಸ್ ಅಂತ ಇದೆ ಎಲ್ಲ ಜಜ್ಮೆಂಟ್ ತೆಕ್ಕೊಂಡು ಸಿಕ್ಕುತ್ತೆ. I obtained 36% interest future also. Future interest at 36%. Can you believe? ಅದಕ್ಕೆ ಆ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಕಾಂಟ್ರಾಕ್ಚುಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಯಾಕೆ ಕೊಡಬೇಕು, ಯಾಕೆ ನಾವು 36% ಮಾಡಿದ್ವಿ, ವಾಟ್ ಈಸ್ ಎ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ, how it is different from a banking company, why the plaintiff is charging so much of interest, what is the call money rate ಅಂತ CMR ಅಂತ. ಅಂದ್ರೆ ಈಗ ನಾನ್ ನಾಳೆ ಬೆಳಗ್ಗೆ ಹೋಗಿ ನನ್ನ ಅಕೌಂಟ್ ಒಳಗಡೆ ಇರ್ತಕ್ಕಂತ ಅಷ್ಟು ದುಡ್ಡನ್ನು ಒಂದೊಳ್ಳೆನೆ ನಾನು ವಿಡ್ರಾ ಮಾಡ್ತೀನಿ, ಬ್ಯಾಂಕರ್ cannot refuse. Suppose 10 of us go and ask for entire deposit of that, ಬ್ಯಾಂಕ್ ಮ್ಯಾನೇಜರ್ ಬಾಗ್ಲಾಕೊಂಡು ಹೋಗಿ ಎಲ್ಲಾ ಬ್ಯಾಂಕಿಂದ ದುಡ್ಡು ಇಸ್ಕೊಂಡ್ಬಂದು ಕೊಡ್ಬೇಕು. ಹಂಗಾಗಲ್ಲ ಅನ್ಕೊಂಡ್ ಕೇಳಲ್ಲ. ಈ ಡಿಪಾಸಿಟ್ ನಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ರಶ್ ಬರುತ್ತಲ್ಲ, ಆಗೋದು ಅವಾಗ. ಆ ದುಡ್ಡನ್ನೇ ನಾನು ಬೀರುನಲ್ಲಿ ಇಟ್ಬಿಟ್ಟಿರ್ತಾನ, ನವಿಲ್ಗರಿ ತರ ಮಡಿ ಆಗತ್ತ ಅದು ಇಲ್ವಲ್ಲ, ಅದನ್ನ ಇನ್ಯಾರಿಗೋ ಲೆಂಡ್ ಮಾಡಿರ್ತಾನೆ, ಅವನ ಅದ್ರಲ್ಲಿ ಪ್ರಾಫಿಟ್ ಮಾಡ್ಕೋಬೇಕು, ಫ್ಯಾನ್ ದುಡ್ಡನ್ನ ತಗೋಬೇಕು, ಲೈಟ್ ದುಡ್ಡನ್ನ ತಗೋಬೇಕು, ಎಸ್ಟಾಬ್ಲಿಷ್ಮೆಂಟ್ ದುಡ್ಡನ್ನ ತಗೋಬೇಕು, ಸ್ಯಾಲ್ರಿ ಕೊಡ್ಬೇಕು, ಇದೆಲ್ಲ ಆಗಿ ಬ್ಯಾಂಕ್ ಪ್ರಾಫಿಟ್ ಆಗ್ಬೇಕು. ಒಂದು ಎಸ್ಟಾಬ್ಲಿಷ್ಡ್ ಬ್ಯಾಂಕ್ಗೆನೆ ಇಷ್ಟೆಲ್ಲ ತಾಪತ್ರಯ ಇದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗೆ ಇನ್ನೆಷ್ಟು ಇರ್ಬೇಕು? ಅವನೆಲ್ಲರಿಗೂ ದುಡ್ಡು ಕೊಡ್ಬೇಕು, ಅವನೆಲ್ಲರಿಗೂ ಸ್ಯಾಲ್ರಿ ಕೊಡ್ಬೇಕು, ಎಸ್ಟಾಬ್ಲಿಷ್ಮೆಂಟ್ ರನ್ ಮಾಡ್ಬೇಕು, ಅವ್ರ ದುಡ್ಡಲ್ಲೇ ಹೋಗಿ ದೊಡ್ಡ ದೊಡ್ಡ ಹೋಟೆಲ್ ಉಳ್ಕೋಬೇಕು, ಅದೆಲ್ಲ ಪ್ರಾಫಿಟ್ ಬರುತ್ತಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕಾಲ್ ಮನಿ ರೇಟು, ಆಮೇಲೆ PLR ಅಂತ ಇನ್ನೊಂದು ಪ್ರೈಮ್ ಲೆಂಡಿಂಗ್ ರೇಟ್ ಆನ್ ಎ ಪರ್ಟಿಕ್ಯುಲರ್ ಡೇ ಅಂತ. ಇವೆಲ್ಲ ನಾನು ಕಾಮರ್ಸಿನ ಆಸ್ಪೆಕ್ಟ್ಸ್, ದೋ ಐ ವಾಸ್ ಎ ಸೈನ್ಸ್ ಗ್ರಾಜುಯೇಟ್, ಇದೆಲ್ಲ ಕಲ್ತ್ಕೊಂಡಿದ್ದೆ. PLR ಅಂದ್ರೇನು, CMR ಅಂದ್ರೇನು, ವೆನ್ ಎನ್ ಅಕೌಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್, NPA ಯಾವಾಗ ಆಗುತ್ತೆ, ರೇಟಿಂಗ್ ಏನು, ರೇಟಿಂಗ್ ಏಜೆನ್ಸಿ ಕರ್ತವ್ಯ ಏನು, RBI ಗೈಡ್ಲೈನ್ಸ್ ಏನು, ಇದೆಲ್ಲ ಹೇಳಿ ಆರ್ಗ್ಯುಮೆಂಟ್ ಮಾಡ್ಬೇಕಾಗ್ತಿತ್ತು. ಮಾಡಿ ಇಷ್ಟೆಲ್ಲ ಇದರಿಂದ ನನ್ನ ಕಾಸ್ಟೇ 20% 22% ಬರುತ್ತೆ. ಓವರ್ ಅಂಡ್ ಅಬೌವ್ ಐ ಆಮ್ ಹ್ಯಾವಿಂಗ್ ಎಸ್ಟಾಬ್ಲಿಷ್ಮೆಂಟ್ ಖರ್ಚು, ಅದ್ರ ಮೇಲೆ ಒಂದು 10% ಇಟ್ಕೊಂಡಿದ್ದೀನಿ. ಇಸ್ ಇಟ್ ನಾಟ್ ದಟ್ ವಾಟ್ ಐ ಶುಡ್ ಗೆಟ್ ಬ್ಯಾಕ್ ಅಂತ ಕೇಳಿ ಆರ್ಗ್ಯುಮೆಂಟ್ ಮಾಡಿ 36% ಫ್ಯೂಚರ್ ಇಂಟ್ರೆಸ್ಟ್ ಅಕ್ಸೆಪ್ಟ್ ಮಾಡಿಸ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಬಂದ್ವಿ ಮೈಸೂರಿನಲ್ಲಿ ಹೋಗಿ. ಎಂಟೈರ್ ಟಿಲ್ ಲಾಸ್ಟ್ ಪೈಸಾ ವಿ ರಿಸೀವ್. ಅಷ್ಟು ಸುಲಭ ಆಗಲ್ಲ. ಅದಕ್ಕೋಸ್ಕರ ಹೇಳಿದ್ದು ಪ್ರತಿ ಹಂತದಲ್ಲಿ ಮಾಡ್ಕೊಂಡು ಬಂದಿದ್ರಿಂದ ಆಗತ್ತೆ. ಅವಾಗ ನಮಗೂ ಇವೆಲ್ಲ ಆರ್ಡ್ಸ್ ಇತ್ತು, ನನಗೂ ಇದೆಲ್ಲ ಆ ಜಡ್ಜ್ಗಳಿಂದ ಗೊತ್ತಿಲ್ಲದೆ ಇರೋ ಆಸ್ಪೆಕ್ಟ್ ಮೇಲೆ ಅನ್ಕಂಫರ್ಟಬಲ್ ಕ್ವಶನ್ಸ್ ಬರೋದು ಮತ್ತು ಏನೇನೋ ಆಗೋದು, ಅದನ್ನೆಲ್ಲ ಮೀರ್ ಬರ್ಬೇಕಲ್ಲ.